ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಿನಲ್ಲಿ ಪತ್ನಿಯಿಂದಲೇ ಪತಿಯ ಕೊಲೆಯಾಗಿರ್ತಕ್ಕಂತಹ ಒಂದು ಘಟನೆ ನಡೆದಿದೆ. ಹೆಂಡತಿ ಗಂಡನನ್ನ ಕೊಂದಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಹೆಂಡತಿನೇ ಗಂಡನನ್ನ ಕೊಂದಿರ್ತಕ್ಕಂತಹ ಒಂದು ಘಟನೆ. ನಿತ್ಯಾನಂದ ಅಂತ ಗಂಡ, ನಿತ್ಯಾನಂದನನ್ನ ಕೊಲೆ ಮಾಡಿದ್ದಾಳೆ ಪತ್ನಿ ಸುಶೀಲಾ. ಇದು ಮೈಸೂರಿನ ಕುವೆಂಪು ನಗರದಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಈ ನಿತ್ಯಾನಂದ ಮಹೀಂದ್ರಾ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆಕೆ ಸುಶೀಲಾ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಇದು ಆರಂಭಿಕ ಮಾಹಿತಿ. ಪತ್ನಿಯ ಹೆಸರು ಸುಶೀಲಾ ಅಂತ, ಗಂಡನ ಹೆಸರು ನಿತ್ಯಾನಂದ ಅಂತ. ಅವನು ಮಹೀಂದ್ರಾ ಶೋರೂಮ್ನಲ್ಲಿ ಆತ ಕೆಲಸ ಮಾಡ್ತಾ ಇದ್ದಿದ್ದು. ಈಕೆ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಗಂಡನನ್ನು ಹೆಂಡತಿ ಕೊಲೆ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಏನು, ಇನ್ನು ಮುಂದಕ್ಕೆ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಬಟ್ ಆಕೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ನಾವು ಕೊಡ್ತೀವಿ. ಬಹಳ ಡ್ರಾಮಾ ಮಾಡಿದಾಳೆ ಆಕೆ. ನೋಡಿ, ಕೊಲೆ ಮಾಡಿ ಹೃದಯಾಘಾತ ಅಂತ ಬಿಂಬಿಸೋದಕ್ಕೆ ಆಕೆ ಪ್ರಯತ್ನ ಪಟ್ಟಿದ್ದಾಳೆ. ಸೀರೆಯಿಂದ ಕತ್ತು ಬಿಗಿದು ಕೊಲೆ ಮಾಡಿದ್ದಾಳೆ ಆಕೆ ಅಂತ ಗೊತ್ತಾಗಿದೆ. ಅಂದರೆ ಕುಡಿದ ಮತ್ತಿನಲ್ಲಿದ್ದ ನಿತ್ಯಾನಂದನನ್ನು ಹೆಂಡತಿ ಕೊಂದಿರೋದು. ಅವನಿಗೆ ಪ್ರಜ್ಞೆ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ. ಸೀರೆಯಿಂದ ಕತ್ತು ಬಿಗಿದು ಕೊಲೆ ಮಾಡಿದ್ದಾಳೆ. ನಂತರ ಹೃದಯಾಘಾತ ಅಂತ ಗೋಳಾಡಿ ಅಕ್ಕಪಕ್ಕದವ್ರನ್ನ ಸೇರಿಸಿದ್ದು ಸುಶೀಲಾ. ನಾಟಕ ಮಾಡಿರೋದು. ಮೃತದೇಹದ ಅಂತಿಮ ದರ್ಶನದ ವೇಳೆ ಸಹೋದ್ಯೋಗಿಗಳಿಗೆ ಅನುಮಾನ ಬರುತ್ತೆ. ಯಾಕೆ ಅಂದರೆ ಕುತ್ತಿಗೆಯ ಭಾಗದಲ್ಲಿ ಕಲೆ ಇರೋದನ್ನು, ಅಂದರೆ ಏನೋ ಮಾರ್ಕ್ ಇದೆಯಲ್ಲ ಅಂತ. ಕೊನೆಗೆ ಪೊಲೀಸರಿಗೆ ದೂರು ಕೊಡ್ತಾರೆ. ಪೊಲೀಸರು ತನಿಖೆ ಮಾಡಿದಾಗ ತಪ್ಪೊಪ್ಪಿಕೊಂಡಿದ್ದಾಳೆ ಹಂತಕಿ ಪತ್ನಿ ಸುಶೀಲಾ. ಕುವೆಂಪು ನಗರ ಪೊಲೀಸರಿಂದ ಈಗ ಆರೋಪಿ ಸುಶೀಲನನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಗೊತ್ತಾಗಿದೆ. ಕೌಟುಂಬಿಕ ಕಲಹ ಇರಬಹುದು ಅಥವಾ ಬೇರೆ ಏನಾದರೂ ಕಾರಣಗಳಿರಬಹುದು. ಏನು ಬೇಕಾದರೂ ಇಮ್ಯಾಜಿನ್ ಮಾಡ್ಕೋಬೋದು. ಯಾಕೆಂದರೆ ಆ ಥರದ ಘಟನೆಗಳು ಇಡೀ ಈ ಜೂನ್ ತಿಂಗಳಲ್ಲಿ ಬೇಕಾದಷ್ಟು ನಡೆದಿವೆ. ಅದು ಏನು ಯಾರಿಗೂ ಈ ಬೀದಿನಲ್ಲಿ ಯಾರಿಗೂ ಒಂದು ಚೂರು ಸೌಂಡ್ ಆಗಲಿ ಏನೂ ಗೊತ್ತೇ ಇಲ್ಲ ಯಾರಿಗೂ. ಬೆಳಗ್ಗೆ 6 ಗಂಟೆಗೆ ಆ ಅಮ್ಮ ಅಡಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿತ್ತು. ಅಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಅವ್ರೇನು ಕುಡ್ಕೊಂಬಂದು ಗಲಾಟೆ ಮಾಡ್ತಿದ್ರು ಆ ಥರ ಹೇಳ್ತಾರೆ. ಏನಪ್ಪ ಕುಡಿಯೋದು ಮಾಮೂಲಿ ಅಕೇಶನ್ಸಲ್ಲಿ ತಗೋತಿದ್ರು ಅಂತಾರೆ. ಬಟ್ ಏನು ಆ ಥರದ್ದು ನಮ್ಮ ಗಮನಕ್ಕೇನು ಬಂದಿಲ್ಲ. ಅನನ್ಯ ಅಂತ ಏನಿಲ್ಲ. ಅವ್ರ ಮೂಲ ಎಲ್ಲಿ ಅವರು ಸರ್? ಯಾರು? ಇವರು ಇದೇ ಮನೆ ಕುಟುಂಬ ಇದೇ ಮನೆ ಇದೆ ಸ್ವಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಕೊಲೆ ಮಾಡಿದ್ದಾನೆ ಅಂತ ಹೆಂಡತಿ ಒಪ್ಕೊಂಡಿದ್ದಾಳೆ, ಫೈನ್. ಬಟ್ ಕಾರಣ ಏನು ಅಂತಕ್ಕಂಥದ್ದು ಏನಾದ್ರು ಗೊತ್ತಾಯ್ತಾ ಅಂತ? ಅರವಿಂದ್, ಕೊಲೆಗೆ ಎಕ್ಸಾಕ್ಟ್ ಆದಂತಹ ಕಾರಣಗಳು ಇನ್ನೂ ಕೂಡ ತಿಳಿದಿಲ್ಲ. ಆದರೆ ನಿತ್ಯಾನಂದ ಮತ್ತು ಸುಶೀಲಾ ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ ಅನ್ನುವಂತಹ ವಿಚಾರ, ಜೊತೆಗೆ ಸಹಜವಾಗಿಯೇ ಕೌಟುಂಬಿಕವಾದಂತಹ ಜಗಳಗಳು ನಿರಂತರವಾಗಿ ನಡೀತಾ ಇತ್ತು ಅನ್ನುವಂಥದ್ದು. ಇದೇ ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ಇದೇ ಮನೆಯಲ್ಲೇ ನಡೆದಿರುವಂತಹ ಕೊಲೆ. ಬಹುತೇಕ ಇವತ್ತು ಬೆಳಗಿನ ಜಾವದಲ್ಲಿ ಈ ಕೊಲೆ ನಡೆದಿರುವಂತಹ ಸಾಧ್ಯತೆಗಳಿದ್ದಾವೆ. ತದನಂತರದಲ್ಲಿ ಸುಶೀಲಾ ತನ್ನ ಪತಿಗೆ ಹೃದಯಾಘಾತ ಆಗಿದೆ ಅನ್ನುವಂಥ ರೀತಿಯಾದಂಥ ನಾಟಕವನ್ನು ಕೂಡ ಆಡಿದ್ದಾಳೆ. ಹಾಗಾಗಿ ಅವರ ಕೊಲೀಗ್ಸ್ಗಳಿಗೆ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಅವರೆಲ್ಲರೂ ಕೂಡ ಏನು ಮೃತರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಹೂಗಳನ್ನೆಲ್ಲರೂ ಕೂಡ ತಂದಿಟ್ಕೊಂಡಿದ್ರು. ಆ ಸಂದರ್ಭದಲ್ಲೇ ಈ ಒಂದು ಏನು ಕೊಲೆಯಾಗಿರುವಂಥ ನಿತ್ಯಾನಂದ ಅವರ ಸಹೋದರ ಕೂಡ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆ ಸಹೋದರನಿಗೂ ಕೆಲವೊಂದಿಷ್ಟು ಅನುಮಾನಗಳು ಬಂದಿದ್ದಾವೆ. ಆ ಅನುಮಾನಗಳು ಬಂದ ತಕ್ಷಣದಲ್ಲೇ ಮೈಸೂರಿನ ಕುವೆಂಪು ನಗರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಆರಂಭಿಕವಾದಂಥ ವಿಚಾರಣೆ ಮಾಡ್ತಾ ಇದ್ದಂತೆಯೇ ಸುಶೀಲಾ ತಾನು ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು. ಹೀಗಾಗಿ ಪೊಲೀಸರು ಸುಶೀಲರನ್ನು ವಶಕ್ಕೆ ಪಡೆದು ಈಗ ನಿತ್ಯಾನಂದ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ವೇಳೆ ನಿತ್ಯಾನಂದ ಅವರ ಸಹೋದರ ಸೂಕ್ಷ್ಮವಾಗಿ ಮೃತದೇಹವನ್ನು ಗಮನಿಸ್ತಾ ಇದ್ದಿದ್ರೆ ನಿಜಕ್ಕೂ ಕೂಡ ಇದು ಇಷ್ಟೊತ್ತಿಗೆ ಅಂತ್ಯ ಸಂಸ್ಕಾರವೂ ಕೂಡ ನಡೆದೋಗ್ಬಿಡ್ತಾ ಇತ್ತು. ಯಾಕಂದರೆ ಯಾವ ಪೋಸ್ಟ್ ಮಾರ್ಟಮ್ನೂ ಕೂಡ ಮಾಡುತ್ತಿಲ್ಲ, ನೇರವಾಗಿ ಅಂತ್ಯ ಸಂಸ್ಕಾರವೂ ಕೂಡ ನಡೆದೋಗ್ಬಿಡುವಂತಹ ಪ್ಲಾನಲ್ಲೇ ಮೋಸ್ಟ್ಲಿ ಸುಶೀಲಾ ಇದ್ದಂತೆ ಕಾಣ್ತಾ ಇತ್ತು. ಆದರೆ ನಿತ್ಯಾನಂದ ಅವರ ಸಹೋದರ ನಿತ್ಯಾನಂದ ಅವರ ಮೃತದೇಹವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಂತಹ ಪರಿಣಾಮವಾಗಿ ಇದು
ಕೊಲೆ ಆಗಿರುವಂಥ ಶಂಕೆ ವ್ಯಕ್ತವಾಗಿರುವಂತಹ ಈ ಹಿನ್ನೆಲೆಯಲ್ಲಿ ಈ ಒಂದು ಸಾವಿಗೆ ಒಂದು ಮೇಜರ್ ಆದಂಥ ಟ್ವಿಸ್ಟ್ ಅಂದರೆ ಸತ್ಯ ಆರಂಭದಲ್ಲೇ ಕೂಡ ಬಯಲಾಗಿರುವಂಥದ್ದು. ಈಗ ಸುಶೀಲರನ್ನು ಕುವೆಂಪು ನಗರ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ನಿತ್ಯಾನಂದ ಅವರ ಮೃತದೇಹವನ್ನು ಈಗ ಮರಣೋತ್ತರ ಪರೀಕ್ಷೆಗೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಕೌಟುಂಬಿಕ ಸಮಸ್ಯೆಗಳಿದ್ದೇ ಇರುತ್ತೆ, ಅವ್ರಿಗೇನೋ ಮಕ್ಕಳಾಗಿಲ್ಲ ಅಂತ. ಆದರೂ ಏನಪ್ಪ ಇತ್ತೀಚೆಗೆ ಮಹಿಳೆಯರು, ಹುಡುಗಿಯರು ಇವರಿಂದಲೇ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬರೀ ಸಾಲು ಸಾಲು ಇದೇ ರೀತಿ ಪ್ರಕರಣಗಳು.